ಕತ್ತಲಿನ ನಂತರ ಬರುವ ಬೆಳಕು ಬಹಳ ಆನಂದವನ್ನು ಕೊಟ್ಟ ಹಾಗೆ, ಕಷ್ಟಗಳ ನಂತರ ಬರುವ ಸುಖವೂ ಕೂಡ ಎಷ್ಟೋ ಸಂತೋಷವನ್ನು ಕೊಡುತ್ತದೆ. ಬೆಂಕಿಯಲ್ಲಿ ಬೇಯದಿರುವ ಬಂಗಾರ ಶುದ್ಧಿಯಾಗುವುದಿಲ್ಲ. ಹಾಗೆ ಕಷ್ಟಗಳಿಗೆ ತಡೆದುಕೊಳ್ಳದಿರುವ ಮನುಷ್ಯ ವಿಜಯವನ್ನು ಸಾಧಿಸಲಾರ. ನಿಮಗೆ ಬೇಕಾದ ಎಲ್ಲ ಯಶಸ್ಸನ್ನು ಸಾಧಿಸಲು ನಿಮ್ಮ ಜೀವನ, ನಿಮ್ಮ ಸಮಯ ಮತ್ತು ನಿಮ್ಮ ಶಕ್ತಿಯನ್ನು ಬಳಸಿಕೊಳ್ಳಿ. ಜನರು ನಿಮ್ಮ ಬಗ್ಗೆ ಬಹಳಷ್ಟು ಸಂಗತಿಗಳನ್ನು ನಿರಾಕರಿಸುತ್ತಾರೆ. ನಿಮಗೆ ಯಾವುದು ಒಳ್ಳೆಯದು ಮತ್ತು ಯಾವುದು ಅಲ್ಲ ಎಂಬುದನ್ನು ನಿರ್ಧರಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಜೀವನವನ್ನು ಆಸ್ವಾದಿಸುವುದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ನಿನ್ನ ಜೀವನವನ್ನು ಆನಂದವಾಗಿರುವ ಹಾಗೆ ರೂಪಿಸಿಕೊಳ್ಳುವುದು. ಯಾವುದಕ್ಕೆ ನೀನು ಭಯಪಟ್ಟು ಹೆಜ್ಜೆಯನ್ನು ಹಿಂದೆ ಇಡುತ್ತೀಯೋ ಆ ಭಯವೇ ಮತ್ತೆ ಮತ್ತೆ ನಿನ್ನನ್ನು ಹಿಂಬಾಲಿಸುತ್ತದೆ. ಒಂದು ಬಾರಿ ಎದುರು ನಿಂತು ನೋಡು, ಆ ಭಯವೇ ನಿನಗೆ ಭಯಪಡುತ್ತದೆ. ಜೀವನವು ಎಸೆಯುವ ಸವಾಲುಗಳನ್ನು ಎದುರಿಸಿ ನಿಲ್ಲುವವರೆಗೆ ವಿಜಯವು ಸ್ವಂತವಾಗುತ್ತದೆ. ಯಾವುದಾದರೂ ಅತ್ಯುನ್ನತವಾದುದನ್ನು ಸಾಧಿಸಬೇಕೆಂದಾಗ ಅದಕ್ಕಾಗಿ ಶ್ರಮಿಸುವ ಸ್ವಭಾವ ಮತ್ತು ವಿಮರ್ಶೆಗಳನ್ನು ಸಹಿಸುವ ಸಹನೆ ಇರಬೇಕು. ಪ್ರಯತ್ನ ನಿಲ್ಲಿಸಿದರೆ ಕೆಲಸ ಮುಂದೆ ಸಾಗುವುದಿಲ್ಲ. ನೀನು ತಲುಪುವ ಗುರಿ ದೂರ ಅಂತ ಹೇಳಿ ಪಯಣವನ್ನು ನಿಲ್ಲಿಸಬೇಡ. ಹಾಗೆ ಮಾರ್ಗ ಕಷ್ಟ ಅಂತ ಮಧ್ಯದಲ್ಲೇ ಪ್ರಯತ್ನ ನಿಲ್ಲಿಸಬೇಡ. ಊಹೆಗಳು ವಾಸ್ತವಿಕತೆಯಿಂದ ದೂರ ತೆಗೆದುಕೊಂಡು ಹೋಗುತ್ತವೆ. ಆದರೆ ಎಷ್ಟೇ ದೂರ ಕೊಂಡೊಯ್ದರೂ ವಾಸ್ತವಿಕತೆಗೆ ಬರಬೇಕಾಗುತ್ತದೆ. ಅದಕ್ಕಾಗಿ ಊಹೆಗಿಂತ ವಾಸ್ತವಿಕತೆಯಲ್ಲಿ ಬದುಕಲು ಕಲಿಯಿರಿ. ಬದಲಾವಣೆ ಅನ್ನುವುದು ನಾವು ಅಂದುಕೊಂಡಷ್ಟು ಸುಲಭವೇನೂ ಅಲ್ಲ, ಹಾಗಂತ ಅಸಾಧ್ಯವೂ ಅಲ್ಲ. ಕೊನೆಯ ಪ್ರಯತ್ನ ಅಂದರೆ ಕೊನೆಯ ಬಾರಿ ಮಾಡೋ ಪ್ರಯತ್ನ ಅಲ್ಲ, ಬದಲಿಗೆ ಮೊದಲ ಬಾರಿ ಗೆಲ್ಲುವ ಪ್ರಯತ್ನ ಅಂತ. ಗೆಲುವನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಗೊತ್ತಿರುವವರಿಗಿಂತ ಸೋಲನ್ನು ಹೇಗೆ ಸ್ವೀಕರಿಸಬೇಕು ಅಂತ ತಿಳಿದವನೇ ಶ್ರೇಷ್ಠ. ಆಡಂಬರಕ್ಕಾಗಿ ಮಾಡೋ ಸಾಲ, ಆನಂದಕ್ಕಾಗಿ ಮಾಡೋ ತಪ್ಪು ಮನುಷ್ಯನ ಜೀವನದಲ್ಲಿ ಯಾವಾಗಲೂ ಅಪಾಯಕಾರಿ ಎಂಬುದು ನೆನಪಿರಲಿ. ನೀವು ಏನು ಮಾಡುತ್ತಿದ್ದೀರಿ ಮತ್ತು ಅದು ನಿಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತದೆ ಎಂದು ನಿಮಗೆ ತಿಳಿದಿದ್ದರೆ ಜೀವನವು ಆಸಕ್ತಿದಾಯಕವಾಗಿರುತ್ತದೆ. ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನು ನೀಡುತ್ತದೆ. ಜೀವನವು ತುಂಬ ಸೂಕ್ಷ್ಮವಾಗಿದೆ, ಆದರೆ ನೀವು ಅದನ್ನು ಒಮ್ಮೆ ಮಾತ್ರ ಬದುಕಲು ಅವಕಾಶವಿದೆ. ಅದರಿಂದ ಸರಿಯಾದ ಆಯ್ಕೆಗಳನ್ನು ಮಾಡಿ. ಥ್ಯಾಂಕ್ ಯು. ಇಂತಹ ಒಳ್ಳೆ ಮೋಟಿವೇಶ್ನಲ್ ವಿಡಿಯೋಗಳನ್ನು ತಗೊಂಡು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ.